ಹಾಯ್ ನಮಸ್ಕಾರ. ಇವತ್ತು ನಾವು 7 ಎಕರೆ ಅಡಿಕೆ ತೋಟ ನೋಡೋಕೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಇನ್ನೂ ಪ್ರಾಪರ್ಟಿ ವೆಂಚರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮಗೆ ಎಲ್ಲ ಥರ ಪ್ರಾಪರ್ಟೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಮಿಡಿಯೇಟ್ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ ನಿಮಗೆ. ನಾನು ಹೇಳ್ದಂಗೆ 7 ಎಕರೆ ಇವತ್ತು ಅಡಿಕೆ ತೋಟ ನೋಡ್ತಾ ಇದ್ದೀವಿ. ಈಗೇನು ನೋಡ್ತಾ ಇದ್ದೀರಾ, ಈ ಥರ ಹೆಚ್ಚು ಕಡಿಮೆ 3.5 4 ವರ್ಷ ಸಸಿಗಳಿದು ಗಿಡಗಳು. ಸೊ ಈ ಗಿಡಗಳು ಹೆಚ್ಚು ಕಡಿಮೆ ನಿಮಗೆ 3.5 ಎಕರೆಯಷ್ಟು ಈ ಥರ ದೊಡ್ಡ ಗಿಡ ಸಿಗುತ್ತೆ. ಇನ್ನೊಂದು 3.5 ಎಕರೆ 1.5 2 ವರ್ಷದ ಗಿಡ ಸಿಗುತ್ತೆ. ಒಟ್ಟು 7 ಎಕರೆ ಸಿಗುತ್ತೆ. 2 ಬೋರ್ವೆಲ್ ಇದೆ ಮತ್ತು ಫೆನ್ಸ್ ಆಗಿದೆ. ಫುಲ್ 4 ಲೈನ್ 4 ಎಳೆ ತಂತಿ ಫೆನ್ಸ್ ಆಗಿದೆ, ತಂತಿ ಕಂಬ ವಿತ್ತು. ಆ್ಯಂಡ್ ಲೇಕ್ ಅಟ್ಯಾಚ್ ಇದೆ. ಮತ್ತು 50-100 ಮೀಟ್ರಲ್ಲಿ ಬ್ಯಾಕ್ ವಾಟ್ರ್ ಇದೆ. ನೀರಿಗೇನು ಸಮಸ್ಯೆ ಇಲ್ಲ. ಮತ್ತು ಪ್ರತಿಯೊಂದಕ್ಕೂ ಇದು ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಡೆಡ್ಲೈನ್ ಕೂಡ ಆಗಿದೆ. ಡ್ರಿಪ್ ಇರಿಗೇಷನ್ ಫುಲ್ ಪೈಪ್ಲೈನ್ಗಳು ಇಡೀ ಫುಲ್ ತೋಟಕ್ಕೆ ಮಾಡಿದ್ದಾರೆ. ಸೊ ಇದಕ್ಕೇನು ಖರ್ಚು ಇನ್ವೆಸ್ಟ್ ಮಾಡಬೇಕು ಅಂತೇನಿಲ್ಲ, ರೆಡಿ ಟು ಮೂವ್ ಅನ್ನೋ ಥರ. ಗಿಡಗಳೂ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ. ಸಾಯಿಲ್ ಕೂಡ ಚೆನ್ನಾಗಿದೆ. ಏನು ನೋಡ್ತಾ ಇದ್ದೀರಾ, ಇದು ಪ್ರಾಪರ್ಟಿ ಒಳಗಿಂದನೇ ತೆಗ್ದಿದ್ದೀನಿ. ಈ ಥರನೇ ವ್ಯೂ ಸಿಗುತ್ತೆ. ಆ್ಯಕ್ಚುಲಿ ಇದು ಅದೇ 1.5-2 ವರ್ಷದ ಗಿಡ ಅಂತ ಅಂದಲ್ಲ. ಸೊ ಆ ಜಾಗದಲ್ಲಿ ನಿಂತ್ಕೊಂಡ್ರೆ ಈ ಥರ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ. ಬ್ಯಾಕ್ ವಾಟ್ರ್ ವ್ಯೂ ಸಿಗುತ್ತೆ. ಒಳ್ಳೆ ಪ್ರಾಪರ್ಟಿನೇ. ಮತ್ತು ಇದು ಟಾರ್ ರೋಡ್ಗೆ ಸಿಗುತ್ತೆ. ಹೆಚ್ಚು ಕಡಿಮೆ ಸುಮಾರು ಟಾರ್ ರೋಡಿಗೆ ಸಿಗುತ್ತೆ ನಿಮಗೆ. ಟಾರ್ ರೋಡ್ 300 ಅಡಿ 400 ಅಡಿ ಟಾರ್ ರೋಡ್. ಇದು ಬಂದು ನಿಮ್ಗೆ ಹಾಸನ್ ತುಂಬ ನಿಯರ್ ಇದೆ. ಹಾಸನಿಂದ 22 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಮತ್ತು ಇದು ನೋಡಿ, ಇದು ಬ್ಯಾಕ್ ವಾಟ್ರ್ ನೀವು ನೋಡ್ತಾ ಇದ್ದೀರಾ, ಇದೇ ಬ್ಯಾಕ್ ವಾಟರ್. ಇದು ಲಾಸ್ಟ್ ಇಯರ್ ಮಳೆ ಕಮ್ಮಿ ಇರೋದ್ರಿಂದ ನೀರು ತುಂಬ ಕಮ್ಮಿ ಆಗಿದೆ. ಇಲ್ಲ ಪ್ರಾಪರ್ಟಿ ಹತ್ತಿರಕ್ಕೆ ನೀರು ಬರುತ್ತೆ, ತುಂಬ ಹತ್ತಿರದಲ್ಲೇ ನೀರು ಸಿಗುತ್ತೆ ನಿಮಗೆ ಈ ಥರ ನೋಡೋಕ್ಕೆ. ಸೊ ಮಳೆಗಾಲ ಈ ಸಲ ಚೆನ್ನಾಗಿ ನಡೆಸಿದ್ರೆ ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ನೀರಿಗೆ ಏನು ಸಮಸ್ಯೆ ಇಲ್ಲ. ನೀವು ನೋಡ್ತೀರಾ ನೋಡಿ, ಇದು 1 ಬೋರ್ವೆಲ್ಲು, ಇನ್ನೊಂದು ಬೋರ್ವೆಲ್ ಇದೆ. ಸೊ ನಾನು ಹೇಳ್ತಾ ಇದ್ದೆ ನಿಮ್ಗೆ ಹಾಸನಿಂದ 22 ಕಿಲೋಮೀಟರ್ಸ್ ಆಗುತ್ತೆ. ನಿಮಗೆ ನ್ಯಾಷನಲ್ ಹೈವೇ ಮ್ಯಾಂಗ್ಳೂರು ನ್ಯಾಷನಲ್ ಹೈವೇ 7 ಕಿಲೋಮೀಟರ್ಸ್ ಆಗುತ್ತೆ. ಸೊ ಎಲೆಕ್ಟ್ರಿಸಿಟಿ ಇದೆ, ಮೊಬೈಲ್ ನೆಟ್ವರ್ಕ್ ಇದೆ, ಲೇಕ್ ಅಟ್ಯಾಚ್ ಇದೆ, ಬ್ಯಾಕ್ ವಾಟರ್ ತುಂಬ ನಿಯರ್ ಇದೆ, 100 ಮೀಟರ್ಸಲ್ಲಿ. ಮತ್ತು ಟಾರ್ ರೋಡ್ ಅಟ್ಯಾಚ್ ಇದು. ಸೊ ಬೆಸ್ಟ್ ಪ್ರಾಪರ್ಟಿ. ತುಂಬ ಜನ ಕೇಳ್ತೀರಾ ಅಡಿಕೆ ಪ್ಲಾಂಟೇಶನ್ ಯಾವ್ದಾದ್ರು ಸಿಗುತ್ತಾ ಪ್ರಾಪರ್ಟೀಸ್ ಅಂತ. ತುಂಬ ರೇರು, ಬಟ್ ಇದೊಂದು ಸಿಕ್ಕಿದೆ 7 ಎಕರ್ಸ್. ತುಂಬ ಹೈವೇಗೂ ನಿಯರು, ತಾಲೂಕು ನಿಯರ್ ಇದೆ. ಸೊ ಸ್ಟೇಟ್ ಹೈವೇಗೂ ನಿಯರ್ ಇದೆ. ಸ್ಟೇಟ್ ಹೈವೇನ ಜಸ್ಟ್ 1.5 ಕಿಲೋಮೀಟರ್ಸ್ ಇದೆ ಅಷ್ಟೇ, ತುಂಬ ದೂರ ಏನಿಲ್ಲ. ಸಿಂಗಲ್ ರೋಡ್ ಅಷ್ಟೇ. ಈಗ ಸದ್ಯಕ್ಕೆ ಅವರು ಶುಂಠಿ ಹಾಕಿದ್ದಾರೆ ಪ್ರಾಪರ್ಟಿ ಒಳಗೆ. ಶುಂಠಿನೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಶುಂಠಿ ಹಾಕಿರೋದ್ರಿಂದ ಗಿಡಗಳು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು 2 ಇಯರ್ಸ್ 3 ಇಯರ್ಸಲ್ಲೆಲ್ಲ ಒಳ್ಳೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ನಾನು ಹೇಳ್ದಂಗೆ ಇದೇ 1.5-2 ವರ್ಷದ ಗಿಡಗಳು. ಇದು ಹೊಸ್ದಾಗಿ ಮಾಡಿದ್ದಾರೆ. ಸೊ ಇದೂ ಬೇಗ ಚೆನ್ನಾಗಿ ಬರುತ್ತೆ ಶುಂಠಿ ಹಾಕಿರೋದ್ರಿಂದ. ಸೊ ಎಲ್ಲದಕ್ಕೂ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಸೊ ಲೇಕ್ ಇರೋದ್ರಿಂದ ನೀರಿಗೇನು ಯಾವತ್ತೂ ಸಮಸ್ಯೆ ಆಗೋಲ್ಲ. ಅಡಿಕೆಗೆ ಮೇಜರ್ ನೀರು ಬೇಕಾಗುತ್ತೆ. ಸೊ ನೀರು ಬ್ಯಾಕ್ ವಾಟರು, ಕೆರೆ ಮತ್ತು ಬೋರ್ವೆಲ್ಲು ಎಲ್ಲ ಇರೋದ್ರಿಂದ ನೀರಿಗೇನು ಸಮಸ್ಯೆನೇ ಇಲ್ಲ. ನಿಮಗೆ ಹತ್ತಿರದಲ್ಲಿ ಮನೆಗಳು ಸಮೇತ ಸಿಗುತ್ತೆ. ಹಳ್ಳಿ ಇದೆ. ತುಂಬ ಇಂಟೀರಿಯರ್ ಪ್ಲೇಸ್ ಅಂತ ಏನಿಲ್ಲ, ಇಂಟೀರಿಯರ್ ಪ್ಲೇಸೇ ಅಲ್ಲ ಇದು. ಸೊ ಆ್ಯಕ್ಸಸ್ ಚೆನ್ನಾಗಿದೆ. ಸೊ ಇದು ಬಂದು ಆಸ್ಕಿಂಗ್ ಪ್ರೈಸ್ ಬಂದು 38 lakhs. ಸ್ವಲ್ಪ ನೆಗೋಷಿಯಬಲ್ ಇದೆ. ಕೂತ್ಕೊಂಡು ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಓನರ್ ಹತ್ರ ಇದೆ. ಸೊ ಒಳ್ಳೆ ಪ್ರಾಪರ್ಟಿ. ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಒಳ್ಳೆ ವ್ಯೂ ಕೂಡ ಇದೆ. ಪ್ರಾಪರ್ಟಿನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಕೆಲಸನೂ ಮಾಡ್ತಿದ್ದಾರೆ. ಹೇಳಬೇಕಂದ್ರೆ ಈ ಅಡಿಕೆ ತೋಟಗಳೆಲ್ಲ ತುಂಬ ಕಮ್ಮಿ ಆಗಿದೆ. ಸೊ ಸೇಲ್ಗಿರೋ ಅಂತ ನಾನು ಹೇಳ್ತಿರೋದು. ಇದು ತುಂಬ ಚೆನ್ನಾಗಿದೆ. ಮತ್ತು ಪ್ರೈಸ್ ಬಂದು ನಾನು ಹೇಳ್ದಂಗೆ 38 lakhs ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ ಅಂತ ಹೇಳಿದ್ದೀನಿ. ಸೊ ಬೆಸ್ಟ್ ಡೀಲೇ. ಯಾಕೆಂದರೆ ಯಾವುದು ಇಂಟೀರಿಯರ್ ಪ್ಲೇಸ್ ಏನಲ್ಲ. ಹಾಸನ್ಗೂ ತುಂಬ ನಿಯರ್ ಇದೆ, ನ್ಯಾಷನಲ್ ಹೈವೇಗೂ ತುಂಬ ನಿಯರ್ ಇದೆ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಮಿಡ್ನೈಟ್ ಕೂಡ ಬರ್ಬೋದು ಪ್ರಾಪರ್ಟಿಗೆ, ಆ ಥರ ಆ್ಯಕ್ಸಸ್ ಇದೆ. ಸೊ ಹಳ್ಳಿಗಳು ಹತ್ರ ಇರೋದ್ರಿಂದ ಒಳ್ಳೆ ಫಾರ್ಮ್ ಮಾಡ್ಕೊಂಡಿರೋಕ್ಕೆ ತುಂಬ ಚೆನ್ನಾಗಿದೆ ಜಾಗ. ತುಂಬ ಪೀಸ್ಫುಲ್ಲಾಗಿದೆ. ಮತ್ತು ಈ ಥರ ಪ್ರಾಪರ್ಟೀಸ್ ಎಲ್ಲ ತುಂಬ ರೇರು. ಅಡಿಕೆದು ಈ ಥರ ಸಿಟಿ ನಿಯರ್ ಇರೋವಂಥದ್ದೆಲ್ಲ ಸಿಗೋದು. ಮತ್ತು ನೀವು ಪ್ರಾಪರ್ಟಿನ ವಿಸಿಟ್ ಮಾಡಿ, ನಿಮ್ಗೆ ಐಡಿಯಾ ಬರುತ್ತೆ. ಜಸ್ಟ್ ರೇಟ್ ಕೇಳಿಬಿಟ್ಟು ಸುಮ್ಮನೆ ಆಗಬೇಡಿ, ಇಲ್ಲ ವೀಡಿಯೋ ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ. ಸೊ ನೀವು ಪ್ರಾಪರ್ಟಿನ ಒಂದು 4-5 ಪ್ರಾಪರ್ಟೀಸ್ ನೋಡಿದಾಗ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಥರ ರೇಟ್ ಇದೆ ಅಂತ ನಿಮಗೆ ಐಡಿಯಾ ಬರುತ್ತೆ. ಸುಮ್ಮನೆ ನೀವು ಪ್ರೈಸ್ ಕೇಳಿಕೊಂಡು ಕಾಲ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ, ಇಲ್ಲ ವೀಡಿಯೋ ನೋಡ್ಕೊಂಡು ಕೂತ್ರೆ ನಿಮಗೆ ಸಿಗಲ್ಲ, ಏನು ಐಡಿಯಾ ಬರಲ್ಲ. ಆ್ಯಕ್ಚುಲಿ ಪ್ರಾಪರ್ಟೀಸ್ ವಿಸಿಟ್ ಮಾಡಿದಷ್ಟು ನಿಮ್ಗೆ ಐಡಿಯಾ ಬರುತ್ತೆ. ಬಂದು ಹೆಚ್ಚು ಕಡಿಮೆ ನಾನು ನೋಡ್ತಿರೋಂಗೆ
ಕೆಲವ್ರು 2-3 ವರ್ಷದಿಂದ 4 ವರ್ಷದಿಂದ ಹುಡುಕೋರು ಇದ್ದಾರೆ. ಸೊ ಅವ್ರು ಇವತ್ತು ಪ್ರಾಪರ್ಟೀಸ್ ತೊಗೊಂಡಿಲ್ಲ, ಯಾಕಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅವ್ರಿಗೆ ಈ ಪ್ರೈಸಲ್ಲಿ ಸಿಗಲಿ. ಯಾಕೆಂದರೆ ಡೇ ಬೈ ಡೇ ಪ್ರಾಪರ್ಟೀಸು ರೇಟ್ ಅಪ್ ಆಗ್ತಿದೆ ಹೊರತು ಕಮ್ಮಿ ಆಗ್ತಿಲ್ಲ. ಸೊ ಯಾರೇ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಇವತ್ತು ಯಾರು ಏನು ರೀಸೇಲ್ ಮಾಡ್ತೀನಿ ಅಂದರೂ ಯಾರೇನು ಕಮ್ಮಿಗೆ ಮಾರೋದವ್ರು ಯಾರಿಲ್ಲ, ಎಲ್ಲರಿಗೂ ರೇಟ್ ಸಿಕ್ಕಿ ಮಾರೋವಂಥದ್ದೇ. ಲ್ಯಾಂಡ್ ವ್ಯಾಲ್ಯೂ ಯಾವತ್ತೂ ಅಪ್ ಆಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಅಂತೂ ಹೋಗಲ್ಲ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಕೇಳ್ತಾರೆ ತುಂಬ ಜನ, ಸರ್ ರೇಟ್ ಜಾಸ್ತಿ ಆಯಿತು ಅದಾಯಿತು ಅಂತ. ಸೊ ರೇಟ್ ಜಾಸ್ತಿ ಆಗೋ ಕಾರಣ ಪ್ರಾಪರ್ಟೀಸು ಕಮ್ಮಿ ಆಗ್ತಿದೆ ಅಂತ ಅರ್ಥ ಅಲ್ಲಿಗೆ. ಸೊ ಅದಕ್ಕೋಸ್ಕರ ರೇಟ್ ಜಾಸ್ತಿ ಇದೆ. ಫರ್ದರ್ ಡೀಟೇಲ್ಸ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಏನೇ ಡೀಟೇಲ್ಸ್ ಬೇಕಾದ್ರೂ ನನಗೆ ಕಾಲ್ ಮಾಡಿ, ನಾನು ಡೀಟೇಲ್ಸ್ ಕೊಡ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್.